ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ದೊಡ್ಡ ಘೋಷಣೆಗಳಾಗಿರ್ಬೋದು. ಇನ್ನು ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 4,000 ರೂಪಾಯಿ ಬಾಕಿ ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಸಿಹಿ ಸುದ್ದಿ ಒತ್ತು ಸಿಗ್ತಾ ಇರುವಂತದ್ದು. ಕೇವಲ ಗೃಹಲಕ್ಷ್ಮಿಯರಿಗೆ ಮಾತ್ರ ಅಲ್ಲ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಹೌದು, ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೆ ಅಕ್ಕಿ ಜೊತೆಗೆ ಯಾವೆಲ್ಲ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾರೆ, ಹೇಗೆ ವಿತರಣೆ ಮಾಡ್ತಾರೆ, ಅಂದ್ರೆ ಕಿಟ್ ಗಳನ್ನ ಹೇಗೆ ವಿತರಣೆ ಮಾಡ್ತಾರೆ, ಎಷ್ಟು ಭಾಗದಲ್ಲಿ ಇದನ್ನು ವಿಂಗಡಿಸಲಾಗಿದೆ, ಇದೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕಾದ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ. ಹೌದು ವೀಕ್ಷಕರು, ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಉಚಿತವಾಗಿ ಸರ್ಕಾರದಿಂದಲೇ ವಿತರಣೆ ಮಾಡಲಾಗುತ್ತೆ. ನೋಡಿ, ಉಚಿತವಾಗಿ ಬಸ್ ಪ್ರಯಾಣ ಮಾಡೋ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಈ ಸ್ಮಾರ್ಟ್ ಕಾರ್ಡ್ ಮಾಡಿಸಬೇಕಾಗಿ ಬರಬಹುದು. ಅಂದ್ರೆ ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು, ಯಾವಾಗ ಇದನ್ನ ವಿತರಣೆ ಮಾಡ್ತಾರೆ, ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನು ವೀಕ್ಷಕರೇ, ಒಂದು ವೇಳೆ ಈ ತಪ್ಪು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದಿಲ್ಲ. ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಗೃಹ ಜ್ಯೋತಿನೂ ಯೋಜನೆ ಸಿಗಲ್ಲ, ಮತ್ತು ಪಿಂಚಣಿ ಕೂಡ ಬರೋದಿಲ್ಲ, ಸರ್ಕಾರಿ ಯೋಜನೆಗಳ ಲಾಭನೂ ಕೂಡ ಸಿಗೋದಿಲ್ವಂತೆ. ಅಂದ್ರೆ ನೀವು ಯಾವ ತಪ್ಪುಗಳನ್ನ ಮಾಡಬಾರದು. ಎದಕ್ಕಂದ್ರೆ ಇದೇ ಒಂದು 20ನೇ ತಾರೀಕಿನಿಂದ ಶುರುವಾಗ್ತಾ ಇದೆ SIR ಪ್ರಕ್ರಿಯೆ. ಹೌದು ವೀಕ್ಷಕರೇ, ಈ ಒಂದು ಪ್ರಕ್ರಿಯೆಯಲ್ಲಿ ಏನಾದ್ರೂ ಸ್ವಲ್ಪ ದೊಡ್ಡ ಒಂದು ತಪ್ಪು ನೀವು ಮಾಡಿದ್ರೆ ನಿಮ್ದು ದೊಡ್ಡ ಮಟ್ಟದಲ್ಲಿ ನಿಮಗೆ ನಷ್ಟ ಕೂಡ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಎಲ್ಲ ಒಂದು ಬೈಕ್ ಮತ್ತು ವಾಹನ ಮಾಲೀಕರಿಗೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಹೌದು, ನಿಮ್ಮ ಹತ್ತಿರ ಬೈಕು, ಕಾರು, ವಾಹನ ಏನೇ ಇದ್ರೂ ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೂಡ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಭರ್ಜರಿ ಗುಡ್ ನ್ಯೂಸ್, ಎಲ್ಲರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, BPL AY ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದ್ರೆ ನಿಮಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇವತ್ತು ನಾವು ಈ ವಿಡಿಯೋ ಮೂಲಕ ಕೊಡಲಿದ್ದೇವೆ. ಇನ್ನೊಂದು ಕಡೆಗೆ ಹೊಸ ನಿಯಮಗಳ ಬಗ್ಗೆನೂ ಕೂಡ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೂ ನಿಮಗೆ 31ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ಈಗ ಕೆಲವರಿಗೆ 31ನೇ ಕಂತು ಹಣ ಬರಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ದೊಡ್ಡ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ, ಈ ಯೋಜನೆಗಳ ಮೂಲಕ ಕೆಲವರು ಅಕ್ರಮವಾಗಿ ಯೋಜನೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ, ಈ ಒಂದು ಯೋಜನೆಗಳಿದ್ದಾವಲ್ಲ, ಇದರಲ್ಲಿ ಯಾರೆಲ್ಲ ಹೆಸರಿದ್ದಾವೆ, ಅವರು ನಿಜವಾಗಿಯೂ ಫಲಾನುಭವಿಗಳ ಅಥವಾ ಬೇರೆ ಯಾರದ್ದೋ ಹೆಸರನ್ನ ಹಾಕಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರಾ ಅಂತ ಈ ತರ ಒಂದು ಪ್ರಶ್ನೆ ಈಗ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಶೀಲನೆ ಮಾಡಲು ಬಯೋಮೆಟ್ರಿಕ್ ಸಿಸ್ಟಮ್ ಕೂಡ ಒಂದು ಕಡೆಗೆ ಲಾಂಚ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನೀವು ಗೃಹಲಕ್ಷ್ಮಿಯವರಾಗಿದ್ರೆ ನಿಮಗೆ ಪ್ರತಿ ತಿಂಗಳು ಹಣ ಬರಬೇಕಂದ್ರೆ ನೀವು ಮರು ನೋಂದಣಿ ಒಮ್ಮೆ ಬಾರಿ ಮಾಡಿಸಬೇಕು. ಒಮ್ಮೆ ಬಾರಿ ನೀವು ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗಿ, ನೀವು ಬೆಂಗಳೂರು ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಬಯೋಮೆಟ್ರಿಕ್ ನಿಮ್ಮ ಹೆಬ್ಬಟ್ಟು ಗುರುತು ಕೊಡೋದರ ಮೂಲಕ ಈ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮರು ನೋಂದಣಿ ನಿಮ್ಮ ಹೆಸರು ಮಾಡಿಸಬಹುದು. ಆದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕಡ್ಡಾಯವಾಗಿ ವೆರಿಫಿಕೇಶನ್ ಮಾಡಬಹುದು. ಅಂದ್ರೆ ಆಧಾರ್ KYC ನೀವು ಮಾಡಿಸಬೇಕಾಗಿ ಬರಬಹುದು ವೀಕ್ಷಕರೇ. ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ನೀವು ಎಂಟರ್ ಮಾಡಿ ಈ ಒಂದು ಯೋಜನೆಗೆ ಒಂದು ವೆರಿಫಿಕೇಶನ್ ಅನ್ನ ಮಾಡ್ಕೋಬೇಕಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ. ಅದಕ್ಕಂದ್ರೆ ಕೆಲವರು ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಬೇರೆ ಯಾರದ್ದು ಹೆಸರನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡಿದ್ದಾರೆ. ಇನ್ನು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಇದೆಲ್ಲ ಕೂಡ ಬಂದ್ ಮಾಡಬೇಕು ಅಂತ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಇನ್ನು ಮೂರನೇದಾಗಿ ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಹಣ ಇನ್ನೂ ಕೂಡ ಹಾಕ್ತಾ ಇದೆ. ಆದ್ರೆ ಆ ಮೃತಪಟ್ಟ ಗೃಹಲಕ್ಷ್ಮಿಯರ ಕುಟುಂಬಸ್ಥರು ATM ಕಾರ್ಡ್ ಬಳಸೋದ್ರ ಮೂಲಕ ಅವರ ಬ್ಯಾಂಕ್ ನಿಂದ ಹಣವನ್ನ ವಿಡ್ರಾಲ್ ಮಾಡ್ತಾ ಇರೋದು ಕೂಡ ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಇದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಯಾರು ಕೂಡ ಈ ತರ ಮಾಡಬಾರದು. ಯಾರೆಲ್ಲ ಮೃತಪಟ್ಟಿದ್ದಾರೆ ಗೃಹಲಕ್ಷ್ಮಿಯರು, ಅವರ ಹೆಸರನ್ನ ತೆಗಿಸಬೇಕು ಅಂತಾನೂ ಕೂಡ ಇಲ್ಲಿ ಒಂದು ಘೋಷಣೆ ಆಗಿರುವಂತದ್ದು ವೀಕ್ಷಕ. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ, ಗೃಹಲಕ್ಷ್ಮಿಯರಿಗೆ 31ನೇ ಕಂತು ಹಣ ಯಾವಾಗ ಜಮೆ ಆಗುತ್ತೆ ನೋಡಿ. 25-26ನೇ ತಾರೀಕಿನ ಒಳಗೆ ಒಂದು ವೇಳೆ 31ನೇ ಕಂತು ಹಣ ಬಿಡುಗಡೆ ಆಗಿದ್ರೆ ಈ ಒಂದು 13-14ನೇ ತಾರೀಕಿನ ಒಳಗೆ ಹಣ ಜಮೆ ಆಗುವ ನಿರೀಕ್ಷೆ ಇರುವಂತದ್ದು. ಯಾಕಂದ್ರೆ 14 ದಿನ ಸಮಯ ಬೇಕಾಗುತ್ತಲ್ಲ, ಗೃಹಲಕ್ಷ್ಮಿ ಹಣ ಟ್ರಾನ್ಸ್ಫರ್ ಆಗಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ವೀಕ್ಷಕರೇ, ನಿಮಗೆ ಈಗಾಗಲೇ 30ನೇ ಕಂತು ಹಣ ಬಂದಿದ್ರೆ, ಕೆಲವರಿಗೆ ಮೇ ತಿಂಗಳಲ್ಲಿ ಹಣ ಬಂದಿರಲಿಕ್ಕಿಲ್ಲ, ಅವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಆಗುತ್ತೆ. ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಇದೇ ತರ ಆಗಿರುವಂತದ್ದು. ಒಂದು ತಿಂಗಳು ಹಣ ಲೇಟ್ ಆದ್ರೆ ಮತ್ತೊಂದು ತಿಂಗಳು ಹಣ 2 ಬಾರಿ ಜಮೆ ಮಾಡೋದ್ರ ಮೂಲಕ ಆ ಒಂದು ಹಳೆ ಕಂತನ್ನ ಕ್ಲಿಯರ್ ಮಾಡಲಾಗುತ್ತೆ. ಸೊ ವೀಕ್ಷಕರೇ, ಈಗ 30ನೇ ಕಂತು ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ. 31ನೇ ಕಂತು 12, 13, 14 ಈ 3 ದಿನದಲ್ಲಿ ಬರುವ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಏಪ್ರಿಲ್ ತಿಂಗಳದ್ದು ಹಣ 8ರಿಂದ 10 ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಒಂದು ಮೇ ತಿಂಗಳಲ್ಲಿ ಘೋಷಣೆಯೆಲ್ಲ ಮಾಡಿರುವಂತದ್ದು. ಇನ್ನು ವೀಕ್ಷಕರೇ, ನಿಮ್ಮ ಹತ್ತಿರ BPL ಹಾಗೂ AY ಕಾರ್ಡ್ ಇದ್ರೆ ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅಕ್ಕಿ ಜೊತೆಗೆ ಯಾವೆಲ್ಲ ಆಹಾರ ಧಾನ್ಯಗಳನ್ನ ಹೇಗೆಲ್ಲ ವಿತರಣೆ ಮಾಡ್ತಾರೆ ಎಂಬುದಕ್ಕೆ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ
ಸಿಕ್ಕಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ ಕೇಂದ್ರ ಸರ್ಕಾರನು ಕೂಡ 5 ಕೆಜಿ ವರೆಗೂ ಆಹಾರ ಧಾನ್ಯಗಳನ್ನ ಕೊಡುತ್ತೆ. ಕರ್ನಾಟಕ ಸರ್ಕಾರದಿಂದಲೂ ಕೂಡ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರು. ಆದ್ರೆ ಈಗ ನೋಡಿ ವೀಕ್ಷಕರೇ, ರಾಗಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಹೌದು, ಮೇ ಮತ್ತು ಜೂನ್ ತಿಂಗಳಿಂದ ಶುರು ಆಗ್ತಾ ಇದೆ. ಈ ಒಂದು ಜೂನ್ ತಿಂಗಳಲ್ಲಿ ಕೆಲವರು ಮೇ ತಿಂಗಳಲ್ಲಿ ಯಾರೆಲ್ಲ ಪಡಿತರ ಪಡೆದುಕೊಂಡಿಲ್ಲ ಅವರು ಈ ಒಂದು ಜೂನ್ ತಿಂಗಳಲ್ಲಿ ಪಡಿತರ ಪಡೆದುಕೊಳ್ಬೇಕು ಅಂತ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಹೌದು, ಸರ್ವರ್ ಸಮಸ್ಯೆಯಿಂದಾಗಿ ಕೆಲವರಿಗೆ ಪಡಿತರ ವಿತರಣೆ ಆಗದೇನೆ ಇದಿರಬಹುದು. ಆದ್ರೆ ಈಗ ಈ ಒಂದು ಪಡಿತರವನ್ನ ವಿತರಣೆ ಮಾಡಲು ಸರ್ಕಾರ ಮುಂದಾಗಿರುವಂತದ್ದು. ಸೊ ವೀಕ್ಷಕರೇ, ಯಾರೆಲ್ಲ ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಂಡಿಲ್ಲ ಅವರು ಜೂನ್ ತಿಂಗಳಲ್ಲಿ ಪಡಿತರ ಪಡೆದುಕೊಳ್ಳಬಹುದು. ಅದು ಒಂದು ಗುಡ್ ನ್ಯೂಸ್ ಆಗಿದೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ, ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ಘೋಷಣೆ ಮಾಡಲಾಗಿದ್ದು, ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕೆ ಇಂದಿರಾ ಕಿಟ್ನ ಬದಲು ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಪ್ರಾರಂಭವಾಗುತ್ತೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಇನ್ನು ವಿತರಣೆ ಶುರುವಾಗಿಲ್ಲ. ಎದಕ್ಕಪ್ಪ ಅಂದ್ರೆ ರಾಜಕೀಯ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಆಗಿದ್ದು. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ ಆಗೀಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಒಂದು ಯೋಜನೆಗಳಿಗೆ ಯಾವಾಗ ಅವರು ಚಾಲನೆ ಕೊಡ್ತಾರೆ ಸ್ವಲ್ಪ ಕಾದು ನೋಡಬೇಕಾಗಿದೆ. ಆದ್ರೆ ಜೂನ್ ತಿಂಗಳು ಕೊನೆಯಷ್ಟರೊಳಗೆ ಈ ಒಂದು ಯೋಜನೆಗೆ ಅಧಿಕೃತವಾಗಿ ಆದೇಶ ಸಿಗಲಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಪ್ರಾರಂಭ ಆಗಲಿದೆ. ಯಾಕಂದ್ರೆ 6,200 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಇದಕ್ಕೋಸ್ಕರ ಹಣವನ್ನ ಮೀಸಲಿಟ್ಟಿದ್ದಾರೆ. ಆಕ್ಚುಲಿ ಇದು ಮೇ ತಿಂಗಳಲ್ಲಿ ಜಾರಿಗೆ ಬರಬೇಕಾಗಿತ್ತು, ಆದ್ರೆ ಜೂನ್ ತಿಂಗಳಿನಿಂದ ಜಾರಿಗೆ ಬರಲಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಂದು ಕಡೆಗೆ ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಅಂದ್ರೆ 2 ಕೆಜಿ ಅಕ್ಕಿ 3 ಕೆಜಿ ರಾಗಿಯನ್ನ ವಿತರಣೆ ಮಾಡಲಾಗುತ್ತೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಸದ್ಯಕ್ಕೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಾ ಇರಬಹುದು. ಆದ್ರೆ ಮುಂದಿನ ದಿನಗಳಿಂದ ಅಕ್ಕಿ ಬದಲಾಗಿ ಅಂದ್ರೆ ಅಕ್ಕಿ ನಮ್ಮ ಕರ್ನಾಟಕ ಸರ್ಕಾರದಿಂದ ವಿತರಣೆ ಇರೋದಿಲ್ಲ. ಅಕ್ಕಿ ಬದಲಾಗಿ ಸೂರ್ಯಕಾಂತಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ, ಹೆಸರು ಕಾಳು ಕೂಡ ಹೆಸರಿತ್ತು, ಆದರೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ. 2.5 ಕೆಜಿ, 5 ಕೆಜಿ, 7.5 ಕೆಜಿ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 ಕೆಜಿದು ಇಂದಿರಾ ಕಿಟ್ ಕೊಡಲಾಗುತ್ತೆ. ಅದೇ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ 5 ಕೆಜಿದು ಇಂದಿರಾ ಕಿಟ್ ಕೊಡಲಾಗುತ್ತೆ. 5ಕ್ಕಿಂತ ಹೆಚ್ಚು ಜನರು ನಿಮ್ಮ ಕುಟುಂಬದಲ್ಲಿದ್ರೆ ಅವರಿಗೆ 7.5 ಕೆಜಿ ಇಂದಿರಾ ಕಿಟ್ ಕೊಡಲಾಗುತ್ತೆ. ಕೆಲವೊಂದು ಕುಟುಂಬದಲ್ಲಿ 10-12 ಜನ ಇರ್ತಾರೆ, ಅವರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ ಅವರಿಗೂ ಕೂಡ 7.5 ಕೆಜಿ ಅಂದ್ರೆ ಮ್ಯಾಕ್ಸಿಮಮ್ 7.5 ಕೆಜಿ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಮಾತ್ರ. ಇದು BPL ಹಾಗೂ ಅಂತ್ಯೋದಯ ಪಡಿತರ ಚೀಟಿದ್ದವರಿಗೂ ಕೂಡ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಜೂನ್ ತಿಂಗಳು ಕೊನೆ ವಾರದಿಂದ ವಿತರಣೆ ಶುರುವಾಗುವ ಸಾಧ್ಯತೆ ಇರೋದ್ರಿಂದ ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇದೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ತಡಿಬೇಕು ಅಂತಾನೆ ಸರ್ಕಾರ ಈಗ ಹೊಸ ಪರಿಶೀಲನೆ ಮಾಡಲು ಪ್ರಾರಂಭ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಅಂದ್ರೆ ಆಧಾರ್ ಕಾರ್ಡ್ ಬದಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದು ಸರ್ಕಾರದಿಂದ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಮೊದಲೇ ಒಂದು ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಹೌದು, ಶಕ್ತಿ ಯೋಜನೆ ಫಲಾನುಭವಿಗಳಂದ್ರೆ ಕರ್ನಾಟಕ ರಾಜ್ಯದಂತ ಎಲ್ಲಾ ಮಹಿಳೆಯರಿಗೂ ಕೂಡ ಉಚಿತವಾಗಿ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಈಗ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣ ನೀವು ಸದ್ಯಕ್ಕೆ ಮಾಡಬಹುದು. ಆದ್ರೆ ಮುಂದಿನ 1 ತಿಂಗಳ ನಂತರ ಏನಿದೆ ನೋಡಿ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರು ಆಗಲಿದೆ ಅಂತ ಹೇಳ್ಬಹುದು. ಕೆಲವರು ನಕಲಿ ಆಧಾರ್ ಕಾರ್ಡ್ ಬಳಸಿ ಶಕ್ತಿ ಯೋಜನೆ ಮೂಲಕ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಆಧಾರ್ ಕಾರ್ಡ್ ಎಡಿಟೆಡ್ ಮಾಡಿ ಅಂದ್ರೆ ಅವರು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳನ್ನು ತೋರಿಸೋದ್ರ ಮೂಲಕ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಸರ್ಕಾರ ಇದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಲಾಗ್ತದೆ. ಮುಂದಿನ ಬರೋ ದಿನಗಳಿಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರುವಾದ್ರೆ ಯಾರ ಹತ್ರ ಸ್ಮಾರ್ಟ್ ಕಾರ್ಡ್ ಇರುತ್ತೆ ಅವರು ಮಾತ್ರ ಉಚಿತವಾಗಿ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡಬಹುದು. ಇದರಿಂದ ಸರ್ಕಾರದ ಹತ್ರನೂ ಕೂಡ ಡೇಟಾ ಇರುತ್ತೆ, ಯಾರು ಎಷ್ಟು ಪ್ರಯಾಣ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಸಮುದಾಯದವರು ಎಷ್ಟು ಪ್ರಯಾಣ ಮಾಡ್ತಾ ಇದ್ದಾರೆ ಎಲ್ಲ ಡೀಟೇಲ್ ಕೂಡ ಸರ್ಕಾರಕ್ಕೆ ಸಿಗುತ್ತೆ. ಸೊ ವೀಕ್ಷಕರೇ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಒಂದೇ ಇದಕ್ಕೆ ಆಪ್ಷನ್ ಅಂತಾನೂ ಕೂಡ ಎಲ್ಲರೂ ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸೊ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ನಿಮಗೆ ಸಿಗಬೇಕಂದ್ರೆ ಕಡ್ಡಾಯವಾಗಿ ಯಾರೂ ಕೂಡ ಈ ತಪ್ಪುಗಳನ್ನ ಮಾಡಬಾರ್ದು. ಒಂದು ವೇಳೆ ಚಿಕ್ಕ ತಪ್ಪು ಮಾಡಿದ್ರೆ ನಿಮ್ದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಹಣನೂ ಬರಲ್ಲ, ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಗೃಹ ಜ್ಯೋತಿ ಯೋಜನೆ ಕೂಡ ಸಿಗಲ್ಲ. ಹೀಗಾಗಿ ಸರ್ಕಾರಿ ಯೋಜನೆಗಳ ಲಾಭ ನಿಮಗೆ ಸಿಗಬೇಕು ಅಂದ್ರೆ ನೋಡಿ, ಕಡ್ಡಾಯವಾಗಿ ಕೇವಲ ಆಧಾರ್ ಕಾರ್ಡ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ರೇಷನ್ ಕಾರ್ಡ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ವೋಟರ್ ID ಕೂಡ ತುಂಬಾ ಇಂಪಾರ್ಟೆಂಟು. ಒಂದು ವೇಳೆ ಮತಪಟ್ಟಿಯಿಂದ ನಿಮ್ಮ ಹೆಸರು ರದ್ದಾದ್ರೆ ಗ್ಯಾರಂಟಿ ಸಿಗೋದಿಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಮತ್ತೊಮ್ಮೆ ಕೊಟ್ಟಿರುವಂತದ್ದು. ಇದು 3ನೇ 4ನೇ ಬಾರಿ ಸರ್ ಕೊಡ್ತಾ ಇರುವಂತದ್ದು. ಎದಕ್ಕಂದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಸೇರಿ ಯಾವ ಸರ್ಕಾರಿ ಯೋಜನೆ ಲಾಭ ಸಿಗೋದಿಲ್ಲ. SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ನಿಮ್ಮ ಮತ ನಷ್ಟ ತಡೆಯಲು ಮುಖ್ಯಮಂತ್ರಿ ಅವರು ಎಚ್ಚರಿಕೆ ಹೆಜ್ಜೆನ ಇಡ್ತಾ ಇರುವಂತದ್ದು. ಅಂದ್ರೆ ನೋಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಅಂದ್ರೆ SIR ಜೂನ್ 20ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಹೌದು, BLO ಅಧಿಕಾರಿಗಳು
ಮನೆ ಮನೆ ಭೇಟಿ ಕೂಡ ಶುರು ಮಾಡ್ತಾ ಇರುವಂಥದ್ದು ವೀಕ್ಷಕರೇ. SIR ವೇಳೆ ಮತ ಹಕ್ಕು ಕಳೆದುಕೊಂಡವರಿಗೆ ಗ್ಯಾರಂಟಿ ಸ್ಕೀಮ್ಗಳು ಸಿಗೋದಿಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಮ್ಮ ಮತ ಇದೇ ಬಿಡಿ ಅಂತ ನೀವು ಭಾವಿಸಿ ಸುಮ್ಮನಾದ್ರೆ ನಿಮ್ಮ ಮತ ಡಿಲೀಟ್ ಆಗುತ್ತೆ. ಒಂದು ವೇಳೆ ಡಿಲೀಟ್ ಆದ್ರೆ ಅವಾಗ ಮತ್ತೊಮ್ಮೆ ನೀವು ಅರ್ಜಿ ಹಾಕಲೇಬೇಕು. ಯಾರು ಅರ್ಜಿ ಹಾಕಲ್ಲ ನೋಡಿ, ಅವರ ಮತನೂ ಇಲ್ಲ, ಅವರಿಗೆ ಒಂದು ಗ್ಯಾರಂಟಿ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ ಅಂತ ಒಂದು ಎಚ್ಚರಿಕೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ SIRಗೆ ಅರ್ಜಿ ಹಾಕಬೇಕಾಗುತ್ತೆ. ಇದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಬಳಸ್ತಾ ಇದ್ದ ಫಲಾನುಭವಿಗಳಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುವಂಥದ್ದು ವೀಕ್ಷಕರೇ. ಸೊ ಇನ್ನೊಂದು ಕೊನೆಯದಾಗಿ ನೋಡಿ, ನಿಮ್ಮ ಹತ್ತಿರ ಬೈಕು, ಕಾರು, ವಾಹನ ಏನೇ ಇದ್ರೂ ಕೂಡ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮತ್ತೆ ನಿಮಗೆ ಈ ಒಂದು 50% ಡಿಸ್ಕೌಂಟ್ ಅಂದ್ರೆ ಟ್ರಾಫಿಕ್ ಫೈನ್ ಪಾವತಿ ಮತ್ತೆ ವಿನಾಯಿತಿ ಪ್ರಕಟಿಸಿದೆ ರಾಜ್ಯ ಸರ್ಕಾರದಿಂದ. ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೂ ಅವಕಾಶ. 50% ದೊಡ್ಡ ಡಿಸ್ಕೌಂಟ್ ಅಂತಾನೆ ಹೇಳ್ಬಹುದು. ಅಂದ್ರೆ ರಾಜ್ಯ ವ್ಯಾಪ್ತಿ ಎಲ್ಲ ಸಂಚಾರ ನಿಯಮ ಉಲ್ಲಂಘನೆ ಹಳೆ ಪ್ರಕರಣಗಳಿಗೆ ದಂಡ ಪಾವತಿ ಮಾಡಲು 50% ಡಿಸ್ಕೌಂಟ್ ನೀಡಿ ಸರ್ಕಾರ ಗುರುವಾರ ಮತ್ತೊಮ್ಮೆ ಆದೇಶ ಹೊರಡಿಸಿದೆ. ಅಂದ್ರೆ ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೂ ನೀವು ದಂಡ ಪಾವತಿ ಮಾಡಬಹುದು. 2026ರ ಮೇ ಮೊದಲು ಪೊಲೀಸ್ ಇಲಾಖೆ ಸಂಚಾರ ಈ ಚಲನ್ಗಳಲ್ಲಿ ದಾಖಲಾಗಿ ಬಾಕಿ ಇರೋ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಇದನ್ನ ಡಿಸ್ಕೌಂಟ್ ಕೊಡಲಾಗಿದೆ. ಅಂದ್ರೆ ನಿಮ್ದು 1,000 ರೂಪಾಯಿ ದಂಡ ಇದ್ರೆ ನೀವು ಕೇವಲ 500 ರೂಪಾಯಿ ಕಟ್ಟೋದರ ಮೂಲಕ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. 10,000 ರೂಪಾಯಿ ದಂಡ ಇದ್ರೆ 5,000 ರೂಪಾಯಿ, ಈ ತರ 50% ಡಿಸ್ಕೌಂಟ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇದು ಬೈಕು, ಕಾರು, ವಾಹನ ಇದ್ದವರಿಗೆ ಗುಡ್ ನ್ಯೂಸ್. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.